ಗೈಸ್, ನಿಮ್ಮ ಹತ್ರ 3 ಜನ ಯಾವ್ದೇ ಕಾರಣಕ್ಕೂ ಯಾವ್ದಕ್ಕೂ ಎದುರದೇ ಇರೋ ಫ್ರೆಂಡ್ಸ್ ಇದ್ರೆ ಅಂತಂದ್ರೆ ಈ ವಿಡಿಯೋನ ಈಗಲೇ ಶೇರ್ ಮಾಡಿ. ಯಾಕಂದ್ರೆ ಇವಾಗ ನಾನು ನಿಮ್ಗೊಂದು ಪ್ಯಾರಾನಾರ್ಮಲ್ ಗೇಮ್ ನ ಹೇಳೋದಕ್ಕೆ ಹೊರಟಿದ್ದೀನಿ. ಈ ಗೇಮ್ ಯಾವ್ದೋ ಒಂದು ಕ್ಯಾಂಡಲ್ ಹಚ್ಬಿಡೋದು ಸುತ್ತ ಕೂತ್ಕೊಂಡು ಆಡೋ ಗೇಮ್ ಅಲ್ಲ. ಸೊ ತುಂಬಾ ಸೀರಿಯಸ್ ಆಗಿ ಆಡಿ. ಸ್ಟೆಪ್ ನಂಬರ್ 1, ರಾತ್ರಿ 2 ಗಂಟೆ ಆದ್ಮೇಲೆ ನಿಮ್ ಮನೆಯಲ್ಲಿರುವಂತಹ ಒಂದು ಖಾಲಿ ರೂಮ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ರೂಮ್ ಎಲ್ಲಾ ಲೈಟ್ ನ ಆಫ್ ಮಾಡಿ. ಸೊ ಈ ಗೇಮ್ ಮಾಡೋದಕ್ಕೆ ಟೋಟಲ್ 4 ಜನ ಬೇಕು. ನೀವು 4 ಜನನು ರೂಮ್ ಅಲ್ಲಿರೋ 4 ಮೂಲೆಗಳಿಗೆ ಹೋಗಿ ನಿಂತ್ಕೋಬೇಕು. ನಿಂತ್ಕೊಂಡ್ಮೇಲೆ ಇವಾಗ ಗೇಮ್ ಸ್ಟಾರ್ಟ್ ಆಗುತ್ತೆ. ಇವಾಗ ಸ್ಟೆಪ್ 2, ಗೇಮ್ ಸ್ಟಾರ್ಟ್ ಆಗ್ತಿದಂಗೆನೆ ಮೊದಲನೇ ಮೂಲೆಯಲ್ಲಿ ಅಂದ್ರೆ ಕಾರ್ನರ್ ಅಲ್ಲಿ ಇರೋನು ಕ್ಲಾಕ್ ವೈಸ್ ಮುಂದೆ ನಡ್ಕೊಂಡು ಹೋಗಿ 2ನೇ ಕಾರ್ನರ್ ಅಲ್ಲಿ ನಿಂತಿರೋ ನೆಗ್ಲ ಮೇಲೆ ಟ್ಯಾಪ್ ಮಾಡಬೇಕು. ಸೊ ಹೀಗೆ 2ನೇವನು 3ನೇವನಿಗೆ 3ನೇವನು 4ನೇವನಿಗೆ ರೀತಿ ಕಂಟಿನ್ಯೂಸ್ ಮಾಡ್ತಾ ಹೋಗ್ಬೇಕು. ಇವಾಗ ಸ್ಟೆಪ್ ನಂಬರ್ 3, ಸೊ ನೀವು ಈ ರೀತಿ ಕ್ಲಾಕ್ ವೈಸ್ ಒಬ್ಬೊಬ್ಬರು ನೆಗ್ಲನ್ನ ಟ್ಯಾಪ್ ಮಾಡ್ತಾ ಹೋಗ್ತಿದ್ದಂಗೆ ಒಂದು ಮೂಲೆ ಮಾತ್ರ ಯಾವಾಗ್ಲೂ ಖಾಲಿ ಇರುತ್ತೆ. ಬಟ್ ಇಲ್ಲಿ ಟ್ವಿಸ್ಟ್ ಏನು ಅಂತಂದ್ರೆ ನೀವು ಪ್ರತಿ ಸಾರಿ ರೌಂಡ್ ಆಗ್ತಾಗ್ಲೂ ಒಂದು ಕಾರ್ನರ್ ಮಾತ್ರ ಯಾವಾಗ್ಲೂ ಖಾಲಿ ಇರುತ್ತೆ. ಬಟ್ ನೀವು ರೌಂಡ್ ಆಗ್ತಾ ಆಗ್ತಾ ಆ ಖಾಲಿ ಕಾರ್ನರ್ ಅಲ್ಲಿ ಆಕ್ಚುಲಿ ಯಾರು ಇರಬಾರ್ದು. ಬಟ್ ನೀವು ಯಾರಾದ್ರೂ ಎಗ್ಲನ್ನ ಟಚ್ ಮಾಡಿದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಂಡ್ಬಿಡಿ ನಿಮ್ಮ 4 ಜನ ಜೊತೆ ಇನ್ನೊಬ್ರು ಸೇರ್ಕೊಂಡಿದ್ದಾರೆ. ಅವರು ಮನುಷ್ಯರಂತೂ ಆಗಿರಲ್ಲ. ಈ ಗೇಮ್ ಅಲ್ಲಿ ರೂಲ್ಸ್ ತುಂಬಾ ಸ್ಟ್ರಿಕ್ಟ್ ಇದೆ. ಯಾರು ಯಾವ್ದೇ ಕಾರಣಕ್ಕೂ ಕಿರ್ಚಾಡೋಂಗಿಲ್ಲ ಅಂಡ್ ಮೇನ್ಲಿ ಮಾತಾಡೋಗಿಲ್ಲ. ಸೊ ಫೈನಲಿ ನೀವೇನಾದ್ರೂ ಗೇಮ್ ನ ಕ್ವಿಟ್ ಮಾಡ್ಬೇಕು ಅಂತಂದ್ರೆ ಮತ್ತೆ ಹಿಂದೆ ಹೋಗಿ ನಿಮ್ ಹಿಂದೆ ಇರೋ ಫ್ರೆಂಡ್ ನ ಕೈ ಹಿಡ್ಕೊಳ್ಳಿ, ರೂಮ್ ಮೇನ್ ಲೈಟ್ ನ ಆನ್ ಮಾಡ್ಬಿಡಿ. ಸೊ ಅಕಸ್ಮಾತ್ ರೂಮ್ ಲೈಟ್ ಆನ್ ಮಾಡೋಕ್ಕೂ ಮುಂಚೆ ಯಾರಾದ್ರೂ ನಿಮ್ ಜೊತೆ ಹೊಸ ಸೇರ್ಕೊಂಡಿರೋ ದೆವ್ವನ ಮಾತಾಡ್ಸ್ಬಿಟ್ರೆ ಇಲ್ಲ ಅದ್ರ ಕಡೆ ನೋಡ್ಬಿಟ್ಟು ಕಿರ್ಚಾಡ್ಬಿಟ್ರೆ ಸೊ ಕಂಗ್ರಾಚುಲೇಷನ್, ಆ ದೆವ್ವ ಆ ರೂಮ್ ಡೋರ್ ನ ಪರ್ಮನೆಂಟ್ ಆಗಿ ಲಾಕ್ ಮಾಡ್ಬಿಡುತ್ತೆ. ನೀವ್ ಯಾವತ್ತು ಆ ರೂಮ್ ಇಂದ ಈಚೆ ಬರೋದಕ್ಕಾಗಲ್ಲ. ಸೊ ನನಗೆ ಗೊತ್ತು ನೀವು ಈ ಗೇಮ್ ನ ಇವತ್ತು ನೈಟ್ ಟ್ರೈ ಮಾಡ್ತೀರಾ ಅಂತ. ಸೊ ದೆವ್ವ ಕಂಡ ಭಯ ಇಲ್ದಿರೋ ನಿಮ್ಮ 3 ಜನ ಫ್ರೆಂಡ್ಸ್ ಗೆ ಈ ವಿಡಿಯೋನ ಬೇಗ ಶೇರ್ ಮಾಡಿ. ಗೇಮ್ ಮಾಡ್ಬಿಟ್ಟು ನಿಮ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಫಾಲೋ ಮಾಡ್ಕೊಳ್ಳಿ. ಬೈ.